ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ನೋಡಿ ನನ್ನ ಮಷಿನ್ ಬಗ್ಗೆ ನಾನು ಒಂದು ಸ್ವಲ್ಪ ಮಾಹಿತಿ ಕೊಡ್ತಾ ಇದ್ದೀನಿ. ಅಂದರೆ ನಾನು ಯಾವ್ದು ಮಷಿನ್ ತೊಗೊಂಡಿದ್ದೀನಿ ಅಂತ ತೊಗೊಂಡು ತುಂಬ ದಿನ ಏನಾಗಿಲ್ಲ ಫ್ರೆಂಡ್ಸ್. ಇದು 1 ತಿಂಗಳು ಆಗಿದೆ ನೋಡಿ ಈ ಥರ. ಮತ್ತು ನಾನು ಯಾವ ಥರ ವೀಡಿಯೋನ ಶೂಟ್ ಮಾಡ್ತೀನಿ ಅನ್ನೋದನ್ನು ಕೂಡ ನಾನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ ನೋಡಿ ಈ ವಿಡಿಯೋದಲ್ಲಿ. ಸೊ ವಿಡಿಯೋನ ಕೊನೆವರೆಗೂ ನೋಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್. ಇವಾಗ ಬನ್ನಿ ನಾನು ಮಷಿನ್ ಬಗ್ಗೆ ನಿಮಗೆ ಹೇಳ್ಕೊಡ್ತೀನಿ ನೋಡಿ. ಇದು ಬಂದುಬಿಟ್ಟು ಜಾಕ್ ಮಷಿನ್ ನೋಡಿ. ಸೊ ಡಬಲ್ ಪಾಟ ಮಷಿನ್ ಇದೆ ಇದು. ಸಾರಿ, ಕಾಣ್ತಿಲ್ಲ ನಿಮಗೆ, ಒಂದು ನಿಮಿಷ. ಈ ನೋಡಿ, ಡಬಲ್ ಪಾಟದ ಮಷಿನ್ ಇದೆ ನೋಡಿ ಇದು ಈ ಥರ. ಮತ್ತು ಬಾಬಿನ್ ಅಟ್ಯಾಚಿಂಗ್ ಮಾಡೋದು ಕೂಡ ಬೇರೆನೇ ಇದೆ. ಅಂದರೆ ಇವಾಗ ನಾವು ಯಾವ ಥರ ಮಾಡ್ತೀವಲ್ವ ಆ ಥರ ಇಲ್ಲ. ಇದ್ರ ಸೆಟ್ಟಿಂಗ್ಸ್ ಎಲ್ಲ ತುಂಬಾ ಬೇರೆ ಬೇರೆ ಇದೆ ನೋಡಿ ಫ್ರೆಂಡ್ಸ್. ಹಾಗಾಗಿ ನಾರ್ಮಲ್ ಮಷಿನ್ಗಿಂತನೂ ಈ ಮಷೀನು ಡಿಫ್ರೆಂಟ್ ಇದೆ ಆ ಥರ. ಮತ್ತು ಇದು ಅಡ್ಜಸ್ಟ್ ಮಾಡ್ಕೊಳ್ಳೋದು ನೋಡಿ, ಅಂದರೆ ಸಿಲಾಯಿನ ಫಸ್ಟ್ ಇದೆ ಅಲ್ವಾ, ಇದು ಈ ಪಾಯಿಂಟ್ ಮೇಲೆ ಬರಬೇಕಾದ್ರೆ ಈ ನೀಡಲನ್ನು ಈ ಥರ ಟರ್ನ್ ಮಾಡಿದಾಗ ಈ ಥರ ಬರುತ್ತೆ, ಇಲ್ಲಾಂದರೆ ಬರಲ್ಲ ಅದು. ಇದು ಈ ಥರ ಇದ್ದು ಈ ಥರ ಮಾಡಿದ್ರೆ ಇದು ಬರುತ್ತೆ ನೋಡಿ, 2 ಮೇಲೆ ಹೋಗುತ್ತೆ. ಸೊ ಇಲ್ಲಿ ನಾವು ಸ್ಟಿಚಸನ್ನು ಅಡ್ಜಸ್ಟ್ ಮಾಡ್ಕೊಳ್ಳೋದು ಇದೆ ನೋಡಿ. ಮತ್ತು ಈ ಥರ ಇದು ಅಂದರೆ ಮುಂಭಾಗಕ್ಕೆ ಈ ಥರದ ಥ್ರೆಡ್ಡೆಲ್ಲ ಅಡ್ಜಸ್ಟ್ ಮಾಡಿ ಇದು ಮಾಡೋದು ನೋಡಿ, ನೀಡಲ್ಗೆ ಹಾಕೋದು ಈ ಥರ ಇದೆ ನೋಡಿ. ಸೊ ಈ ಮೋಟ್ರ್ ಬಂದುಬಿಟ್ಟು ಡರ್ಬಿದಿದೆ. ಅದು ನಂದು ಹಳೆ ಮಷಿನ್ ಇತ್ತಲ್ವ, ಅದರ ಮಷಿನ್ದೇ ನಾನು ತೆಗೆದ್ಬಿಟ್ಟು ಇದಕ್ಕೆ ಹಾಕಿದ್ದೀನಿ ನೋಡಿ, ಡರ್ಬಿ ಮಷಿನ್ದು. ನೋಡಿ ಹೆಂಗಾಯಿತು ಅಂತ. ನನ್ನ ಪುಟ್ಟ ಮನೆಯಲ್ಲಿ ನಾನು ಈ ಥರ ಅಡ್ಜಸ್ಟ್ ಮಾಡ್ಕೊಂಡಿದ್ದೀನಿ ನೋಡಿ ಫ್ರೆಂಡ್ಸ್, ಈ ಥರ. ಮತ್ತು ಇಲ್ಲಿ ಬಂದುಬಿಟ್ಟು ನಂದು ಉಷಾ ಮಷಿನ್ ಇದೆ. ಇದರಿಂದ ನಾನು ಪಿಕೋ ಫಾಲ್ ಮಾಡ್ತೀನಿ. ಮತ್ತು ಯಾವಾಗಲಾದರೂ ಅರ್ಜೆಂಟ್ ಸ್ಟಿಚಿಂಗ್ ಅದ ಬಂತು ಅಂದರೆ, ಜಾಸ್ತಿ ಅಂದರೆ ನಾನು ಪಿಕೋ ಫಾಲೇ ಮಾಡೋದು ಈ ಮಷೀನಲ್ಲಿ ನೋಡಿ. ಇದ್ರ ಪ್ರೈಸ್ ಬಂದುಬಿಟ್ಟು 15,000 ಇದೆ ನೋಡಿ, 15,000 ಇದೆ ಇದ್ರ ಪ್ರೈಸ್ ಬಂದುಬಿಟ್ಟು. ಸೊ ವಿಡಿಯೋನ ಈ ಥರ ಶೂಟ್ ಮಾಡ್ತೀನಿ ನೋಡಿ. ಇಲ್ಲಿದೆ ನೋಡಿ ಇದು ಸ್ಟ್ಯಾಂಡ್. ಈ ಸ್ಟ್ಯಾಂಡ್ನಿಂದ ನಾನು ವಿಡಿಯೋನ ಶೂಟ್ ಮಾಡ್ತೀನಿ. ಹಾಗೆ ಇಲ್ಲಿ ನೋಡಿ, ಇದು ನಮ್ಮ ಮಷಿನ್ ಇದೆ ಅಲ್ವಾ, ಇದ್ರ ಪ್ರೈಸ್ ಬಂದುಬಿಟ್ಟು 10,000 ಹೇಳಿದರು ಅವರು. ಸೊ 10,000 ಹೇಳಿದಾಗ ನಾವು ರೆಗ್ಯುಲರ್ ಕಸ್ಟಮರ್ ಅಂತ ಹೇಳಿದಾಗ ನಾವು ನನ್ನ ಹಳೆ ಮಷಿನ್ನ ಅವರಿಗೆ ಕೊಟ್ಟೆ. ಅವರು ಮಷಿನ್ನ ಅದರಲ್ಲಿ ಆ್ಯಡ್ ಮಾಡಿಕೊಂಡು ಇದು ನಮಗೆ ಟೋಟಲ್ ಪ್ರೈಸು ಮಷಿನ್ ಆ್ಯಡ್ ಮಾಡಿಕೊಂಡು ಟೋಟಲ್ ಪ್ರೈಸು 9,000ಕ್ಕೆ ನಮಗೆ ಇದನ್ನು ಕೊಟ್ಟಿದ್ದಾರೆ ನೋಡಿ. ಸೊ ಯಾರೆಲ್ಲ ಬಿಗಿನರ್ಸ್ ಇದ್ದೀರಾ ಅಲ್ವಾ, ಅಂದರೆ ಯಾವುದು ತೊಗೋಬೇಕು ಯಾವುದು ಬಿಡಬೇಕು ಅನ್ನೋ ಅಂದರೆ ಚಿಂತೆ ಇರುತ್ತೆ ಒಬ್ಬೊಬ್ಬರಿಗೆ. ಕೆಲವರು ಅದು ಹೇಳ್ತಾರೆ, ಕೆಲವರು ಇದು ಹೇಳ್ತಾರೆ. ಸೊ ನಾನೇನು ಸಜೆಸ್ಟ್ ಮಾಡ್ತೀನಿ ಅಂದರೆ, ಸ್ವಲ್ಪ ದುಡ್ಡು ಖರ್ಚಾದರೂ ಪರವಾಗಿಲ್ಲ. ಅಂದರೆ ಹೆಚ್ಚು 4,000 ಹಿಡಿದು, ಇದು 3,500 4,000 ಹಿಡಿದು ಬರುತ್ತೆ ಈ ಥರ ನಿಮಗೆ ಮಷೀನು. ಸೊ ಅದರಲ್ಲಿ ಕ್ವಾಲಿಟಿ ಇರಲ್ಲ. ಸುಮ್ಮನೆ ತೊಗೊಂಡ್ಬಿಟ್ಟು ಒಂದು 5 ವರ್ಷ ಆದರೂ ಗ್ಯಾರಂಟಿ ಕೊಟ್ಟಿರ್ತಾರೆ, ಆದರೆ ಅಂದರೆ ಪದೇ ಪದೇ ರಿಪೇರಿ ಬರುತ್ತಿರುತ್ತೆ ನೋಡಿ. ಹಾಗಾಗಿ ನಾನು ಏನು ಹೇಳ್ತಾ ಇದ್ದೀನಿ ಅಂದರೆ, ಈ ಮಷೀನನ್ನು ನೀವು ತಗೋರಿ. ನಾನು ತೊಗೊಂಡ್ಬಿಟ್ಟು ಇವಾಗ 2 ತಿಂಗಳಾಯಿತು ಇದನ್ನು ತೊಗೊಂಡು. ಇವಾಗಲೂ ಕೂಡ ಏನೂ ಒಂದೂ ತಕರಾರಿಲ್ಲ. ಸೊ ಹಾಗಾಗಿ ಅವರು ನನಗೆ 5 ವರ್ಷ ಗ್ಯಾರಂಟಿ ಕೊಟ್ಟಿದ್ದಾರೆ ನೋಡಿ. ಈ ಮಷಿನ್ದು 5 ವರ್ಷ ಗ್ಯಾರಂಟಿ ಕೊಟ್ಟಿದ್ದಾರೆ. ಏನಾದರೂ ಆದ್ರೂ ಅಕಸ್ಮಾತಾಗಿ ನಿಮಗೆ ಯೂಸ್ ಮಾಡೋಕ್ಕೆ ಬರದೆ ನೀವೇನಾದರೂ ತಪ್ಪು ಮಾಡಿದ್ರೂ ನಾವು ನಿಮಗೆ ಇದು ಮಾಡಿಕೊಡ್ತೀವಿ ಅಂತ ಹೇಳಿದ್ದಾರೆ, ರಿಪೇರಿ ಮಾಡಿಕೊಡ್ತೀನಿ ಅಂತ ಹೇಳಿದ್ದಾರೆ ನೋಡಿ. ಸೊ ಪೆಡಲೆಲ್ಲ ಈ ಥರ ಇದೆ ನೋಡಿ ಇದ್ರದ್ದು. ಮತ್ತು ಇದು ಉಷಾ ಬಂದುಬಿಟ್ಟು ಇದನ್ನು ತೊಗೊಂಡು ನಾನು ಇಲ್ಲಾಂದ್ರೂ ಒಂದು 3 ವರ್ಷ ಆಯಿತು. 3 ವರ್ಷ ಆಯಿತು ನೋಡಿ ಇದು ತೊಗೊಂಡಿದ್ದೀನಿ. ಈ ಸ್ಟ್ಯಾಂಡನ್ನು ನಾನು 700 ಕೊಟ್ಟು ತೊಗೊಂಡಿದ್ದೀನಿ ನೋಡಿ. ಇದು ಈ ಥರ ಬರುತ್ತೆ ನೋಡಿ, ಎಲ್ಲಾದರೂ ಸೆಟ್ ಆಗುತ್ತೆ ಇದು. ಆದರೆ ಫರ್ನಿಚರ್ ಸ್ವಲ್ಪ ತಳ್ಳಗಿರಬೇಕು ನೋಡಿ. ಯಾರೆಲ್ಲ ಶಿಲಾಯಿದು ವಿಡಿಯೋ ಮಾಡಬೇಕು ಅಂತ ಅಂದ್ಕೊಂಡಿದ್ದೀರಾ ಅವರು ಈ ಥರ ಸ್ಟ್ಯಾಂಡ್ ತೊಗೋರಿ. ಈ ಥರ ರಿಂಗ್ ಸ್ಟ್ಯಾಂಡ್ ತೊಗೊಂಡ್ರೂ ನಡೆಯುತ್ತೆ. ಆದರೆ ನನ್ನಲ್ಲಿ ಇಡೋದಕ್ಕೆ ಜಾಗ ಇಲ್ವಾ ನನ್ನ ಮನೆಯಲ್ಲಿ, ಹಾಗಾಗಿ ನಾನು ಇದೇ ಥರ ತೊಗೊಂಡಿದ್ದೀನಿ ನೋಡಿ.
ಮತ್ತು ಅಂದರೆ ಕಿಚನಲ್ಲೇ ಅಡ್ಜಸ್ಟ್ ಮಾಡಿದ್ದೀನಿ ನಾನು. ಇದು ನನ್ನ ಕಿಚನ್ ನೋಡಿ ಇಲ್ಲೇ ಇದೆ. ಸೊ ಕಿಚನಲ್ಲೇ ನಾನು ಅಡ್ಜಸ್ಟ್ ಮಾಡಿದ್ದೀನಿ ನನ್ನ ಇದು ನೋಡಿ, ಇದು ಮಷೀನನ್ನು ಇಟ್ಬಿಟ್ಟು ಇಲ್ಲೇ ಅಡ್ಜಸ್ಟ್ ಮಾಡ್ಕೊಂಡಿದ್ದೀನಿ. ಸೊ ನನಗೆ ಇಡೋದಕ್ಕೆ ಜಾಗ ಇಲ್ಲ ಅಂದ್ಬಿಟ್ಟು ತೆಗ್ದಿಲ್ಲ. ಎಂಬ್ರಾಯ್ಡ್ರಿ ಕೂಡ ಒಂದು ಸ್ವಲ್ಪ ಬರುತ್ತೆ. ನಾನು ಎಂಬ್ರಾಯ್ಡ್ರಿ ಅಂದರೆ ಇದ್ರದ್ದು ಏನು ಸಾಮಾನು ಇರುತ್ತೋ ಇದರಲ್ಲಿ ಇಟ್ಟಿದ್ದೀನಿ. ಸೊ ಇಲ್ಲಿ ನೋಡ್ಬೋದು ನೀವು, ಇವು ಬೀಡ್ಸ್ ಎಲ್ಲ ಇದ್ದಾವೆ. ಆಮೇಲೆ ಇಲ್ಲಿ ಥ್ರೆಡ್ ಇಟ್ಟಿದ್ದೀನಿ, ಆಮೇಲೆ ಅಲ್ಲಿ ಲೇಸ್ ಇಟ್ಟಿದ್ದೀನಿ. ಸೊ ಇಲ್ಲೇ ಒಂಥರನೇ ಒಂದರಲ್ಲೇ ಅಡ್ಜಸ್ಟ್ ಮಾಡ್ತೀನಿ. ಕಟ್ಟಿಂಗ್ ಮಾಡಬೇಕಾದ್ರೆ ಇದನ್ನು ನಾನು ತಳಗೆ ಇಟ್ಬಿಟ್ಟು ಇಲ್ಲಿ ಬ್ಲೌಸ್ ಇಟ್ಬಿಟ್ಟು ನಾನು ಕಟ್ಟಿಂಗ್ ಮಾಡ್ತೀನಿ ನೋಡಿ ಈ ಫರ್ನಿಚರ್ ಮೇಲೆ. ಇಲ್ಲ ಅಂದರೆ ನಾನು ತಳಗಡೆ ಸಿಂಪಲಾಗಿ ಹಾಸಿಬಿಟ್ಟೆ ನಾನು ಬ್ಲೌಸ್ ಕಟ್ಟಿಂಗ್ ಮಾಡೋದು. ಹೊಲಿದಿರೋ ಬ್ಲೌಸನ್ನು ನಾನು ಇದರಲ್ಲೇ ಇಡ್ತೀನಿ, ಈ ನಮ್ಮ ಚಿಜೋರಿಯಲ್ಲಿ. ಮತ್ತು ಕಸ್ಟಮರ್ ಬ್ಲೌಸ್ ಏನು ಬಂದಿರ್ತಾವೋ ಈ ಥರ ಇಟ್ಟು ಹೊಲ್ದಿರ್ತೀನಿ. ಕಂಪ್ಲೀಟ್ ಆಗೋವರೆಗೂ ಇಲ್ಲೇ ಇರ್ತವೆ. ಅವು ಕಂಪ್ಲೀಟ್ ಆದಮೇಲೆ ಅಲ್ಲಿ ಹೋಗ್ತವೆ. ಬಂದರೆ ಈ ಸಂದಕದಲ್ಲಿ ಇಡ್ತೀನಿ ನೋಡಿ ನಾನು. ಏನೋ ಅಂದ್ಕೋಬೇಡಿ, ಪುಟ್ಟದು ಸ್ವಲ್ಪ ಹೊಳೆ ಬಂದು ನಮ್ಮ ಮನೆಯೆಲ್ಲ ಡ್ಯಾಮೇಜ್ ಆಗಿದೆ. ಅಂದರೆ ಈ ಕಡೆ ಎಲ್ಲ ಹೊಳೆ ಬರುತ್ತಲ್ವಾ, ಮಳೆಗಾಲಕ್ಕೆ ಕೃಷ್ಣಾ ನದಿ ಬರುತ್ತೆ. ಹಾಗಾಗಿ ನಮ್ಮ ಮನೆ ತುಂಬಾ ಡ್ಯಾಮೇಜ್ ಆಗಿದೆ. ಇದು ನೋಡಿ ಆ ಪುರಾತನ ಕಾಲದ ಮನೆ ಇದು. ಸೊ ಸಾರಿ, ಹಾಗೇನಿಲ್ಲ. ಅಂದರೆ ಮನೇಲಿ ಕೂತು ಏನು ಮಾಡೋದು, ಸ್ವಲ್ಪ ಗಂಡನ ಕೂಡ ಹೆಲ್ಪ್ ಆಗುತ್ತಲ್ವ. ಹಾಗಾಗಿ ಎಲ್ಲ ಮಹಿಳೆಯರು ಮಾಡಬೇಕು ಕೆಲಸನ ಮಾಡಬೇಕು. ಸುಮ್ಮನೆ ಮನೇಲಿ ಕೂತು ದಿನಾಲೂ ಒಂದು ಬ್ಲೌಸ್ ಹೊಲಿದ್ರೆ ಏನೂ ಕೆಟ್ಟಾಗಲ್ಲ. ಯಾಕಂದರೆ ಸುಮ್ಮನೆ ಕೂತಿರೋ ಪಾಲಿಂದ ದಿನ ಒಂದು ಬ್ಲೌಸ್ ಹೊಲಿದ್ರೂ ಸುಮ್ಮನೆ ಇದನ್ನಾಗಲ್ಲ. ಮತ್ತು ನಾನು ಒಬ್ಬೊಬ್ರಿಗೆ ಭಯ ಇರುತ್ತೆ, ಯಪ್ಪ ನಾನು ಬೇರೆಯವ್ರು ತಗೋಲ್ಲ ಬೇಡವಾ, ಕೆಟ್ಟರೆ ಹೆಂಗೆ ಮಾಡೋದು. ಪರವಾಗಿಲ್ಲ, ಧೈರ್ಯ ಮಾಡಿ, ನೀವು ಏನೂ ಆಗಲ್ಲ. 1-2 ಸಲ ಕೆಡ್ಬೋದು, 3ನೇದಕ್ಕಂತೂ ಖಂಡಿತ ಬರುತ್ತೆ. ಸೊ ಡೈಲಿ ನೀವು ಪ್ರಾಕ್ಟೀಸ್ ಮಾಡಿ, ಮತ್ತು ತುಂಬ ಚೆನ್ನಾಗಿರುತ್ತೆ. ಇದರಲ್ಲಿ ಕೂತ್ಕೊಂಡ್ಬಿಟ್ರೆ ಇದು ಬರೋ ಚಿಂತೆ ಎಲ್ಲ ಮರ್ತೋಗುತ್ತೆ ನೋಡಿ. ಯಾಕಂದರೆ ಅಷ್ಟು ಚೆನ್ನಾಗಿದೆ ಕೆಲಸ ಇದು. ಓಕೆ, ಬ್ಯಾಕ್ ಪೇನು ಮತ್ತು ತಲೆಗೆ ಒಂದು ಸ್ವಲ್ಪ ಟೆನ್ಷನ್ ಬರುತ್ತೆ, ಪರವಾಗಿಲ್ಲ. ಬೇರೆಯವರು ಟೆನ್ಷನ್ ತೊಗೊಳೋಕ್ಕಿಂತನೂ ನಾವು ವರ್ಕಿನ ಟೆನ್ಷನ್ ತೊಗೊಳ್ಳೋಣ. ವರ್ಕ್ ಹೆಂಗೆ ಇಂಪ್ರೂವ್ ಮಾಡೋದು ಅನ್ನೋದನ್ನು ನಾವು ಟೆನ್ಷನ್ ತೊಗೊಳ್ಳೋಣ. ಸೊ ಇಷ್ಟಿತ್ತು ನಾನು ತೋರಿಸೋದು. ನಾಳೆನ ವಿಡಿಯೋದಲ್ಲಿ ಈ ನನ್ನ ಮಷಿನ್ಗೆ ನಾನು ದಾರನ ಯಾವ ಥರ ಅಡ್ಜಸ್ಟ್ ಮಾಡ್ತೀನಿ ಅಂದರೆ ಹಾಕ್ತೀನಿ, ಮತ್ತು ತಳಗಿರೋ ಬಾಬಿನನ್ನು ನಾನು ಹೆಂಗೆ ಅಡ್ಜಸ್ಟ್ ಮಾಡೋದು ಅಂದರೆ ಅದು ಆಪೋಸಿಟ್ ಇದೆ. ಬಾಬಿನು ನಾರ್ಮಲ್ ಇದರಲ್ಲಿ ಇರುತ್ತಲ್ವ ಆ ಥರ ಇಲ್ಲ, ಅದು ಆಪೋಸಿಟ್ ಇದೆ. ಹಾಗಾಗಿ ನಾನು ಹೇಳೋದು ಇಷ್ಟೇ ನೋಡಿ. ಇದು ತುಂಬಾ ಚೆನ್ನಾಗಿದೆ, ತುಂಬ ಚೆನ್ನಾಗಿ ಬರುತ್ತೆ. ಸೊ ತೊಗೊಳ್ಳೋರೆಲ್ಲ ಈ ಥರ ಮಷಿನನ್ನು ತೊಗೋಬೋದು. ಮತ್ತು ಇದರಲ್ಲಿ ಯಾವುದೇ ಥರ ಮೋಸ ಇಲ್ಲ ನೋಡಿ. ಯಾಕಂದರೆ ಹೇಳೋದೊಂದು ಮಾಡೋದೊಂದು ಅಂತ ಆಗಲ್ಲ ಈ ಮಷಿನು. ಕೆಲವು ಮಷಿನ್ಗಳು ಸ್ಟಾರ್ಟಿಗೆ ಇರ್ತವೆ, ಅದು ತುಂಬಾ ಚೆನ್ನಾಗಿರ್ತವೆ. ಆದರೆ ಬರ್ತಾ ಕೈ ಕೊಡ್ತವೆ. ಆ ಥರ ಅಂತೂ ನನಗೆ ಈ ಮಷಿನ್ ಮಾಡೇ ಇಲ್ಲ ಯಾವತ್ತು. ಸೊ ಇನ್ನೊಂದು ಮಷಿನನ್ನು ನಾನು ತೊಗೋಬೇಕು ಅಂದ್ಕೊಂಡಿದ್ದೀನಿ. ಸ್ವಲ್ಪ ಮನಿ ಪ್ರಾಬ್ಲಮ್ ಇರೋದ್ರಿಂದ ನಾನು ತೊಗೊಳಿಲ್ಲ, ಅಂದರೆ ದುಡ್ಡು ಪ್ರಾಬ್ಲಮ್ ಇದೆ. ತೊಗೋತೀನಿ ಆದಷ್ಟು ಬೇಗ. ಅದು 16,000 ಇದೆ, ರಾಯಲ್ಸನ್ ಮಷಿನ್ ಅಂತ. ಅದನ್ನು ತೊಗೋಬೇಕು ಅಂದ್ಕೊಂಡಿದ್ದೀನಿ. ಎಂಬ್ರಾಯ್ಡ್ರಿ ಬರುತ್ತಲ್ವ, ಹಾಗಾಗಿ ಎಂಬ್ರಾಯ್ಡ್ರಿ ಬ್ಲೌಸ್ಗಳನ್ನು ಕೂಡ ನಾನು ಸ್ಟಾರ್ಟ್ ಮಾಡ್ತೀನಿ ಮುಂದಿನ ವಿಡಿಯೋದಿಂದ. ಅಂದರೆ ತೊಗೊಂಡ್ಬಿಟ್ಟು ಎಂಬ್ರಾಯ್ಡ್ರಿ ಬ್ಲೌಸನ್ನು ಕೂಡ ಹಾಕ್ತೀನಿ ನೋಡಿ. ಸೊ ಹೆಂಗೆ ಅನ್ನಿಸ್ತು ನನ್ನ ಮಷೀನು ಮತ್ತು ನನ್ನ ಪುಟ್ಟ ಮನೆಯಲ್ಲಿ ನನ್ನ ಅಡ್ಜಸ್ಟ್ಮೆಂಟು ಅಂತ ಹೇಳಿ ನೀವು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ ಪ್ಲೀಸ್. ಮತ್ತು ಇದೇ ಥರ ಸಪೋರ್ಟ್ ಮಾಡ್ತಾಯಿರಿ. ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಶೇರ್ ಮಾಡಿ. ಧನ್ಯವಾದಗಳು ಎಲ್ಲರಿಗೂ. ನನ್ನ ವಿಡಿಯೋನ ಸ್ಕ್ರಿಪ್ಟ್ ಮಾಡಿದೆ ಪೂರ್ತಿ ನೋಡಿ ಫ್ರೆಂಡ್ಸ್. ಬಾಯ್ ಬಾಯ್.